ಹೆಣ್ಮಕ್ಳು ಪ್ರಕರಣಗಳೇನಿವೆ ನಾವು ಅದನ್ನು ಇನ್ನೂ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ. ಅದು ಇನ್ನೂ ನಾವು ಮುಗಿಸಿಲ್ಲ, ಮತ್ತು ಅದು ಇನ್ನೂ ತುಂಬ ಸಮಯ ಹಿಡಿಯತ್ತೆ ಅಂತ ಅವರೇ ಹೇಳಿದ್ದಾರೆ. ಇನ್ನೊಂದು ಏನಂದರೆ ಕೆಲಸ ಮಾಡಬೇಕು ಮತ್ತು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು ಅನ್ನೋದನ್ನು ನೀವು ಒತ್ತಿ ಹೇಳ್ತಾ ಇದ್ದೀರಾ. ಯಾಕೆ ನಿಮಗೆ ಈ ಅನುಮಾನ ಬಂತು? ನೀವು ಕೇಳಿದ ಪ್ರಶ್ನೆಗೆ ಇನ್ನೊಂದು ಮಾತು ಮೇಡಮ್, ಕೊಂದವರು ಯಾರು ಆಂದೋಲನ ಆರಂಭ ಆಗುವ ಹೊತ್ತಿನಲ್ಲೇ SIT ರಚನೆ ಆದ ತಕ್ಷಣದಲ್ಲಿ SIT ರಚನೆಗೆ ಕಾರಣವಾದಂತದ್ದು ಮಹಿಳಾ ಆಯೋಗ ಬರೆದಂತ ಪತ್ರ. ಆ ಮಹಿಳಾ ಆಯೋಗದ ಪತ್ರದಲ್ಲಿ ಅವರು ತುಂಬಾ ಸ್ಪಷ್ಟವಾಗಿ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳನ್ನ, ಎಲ್ಲ ಬಗೆಯ ದೌರ್ಜನ್ಯ, ಅಪಹರಣ, ನಾಪತ್ತೆ ಇತ್ಯಾದಿ ಎಲ್ಲವನ್ನೂ ಕೂಡ ಸಮಗ್ರವಾಗಿ ತನಿಖೆ ಮಾಡಬೇಕು SIT ಅನ್ನುವಂತ ಕಳಕಳಿಯಿಂದ ಮಹಿಳಾ ಆಯೋಗದ ಅಧ್ಯಕ್ಷೆ ಈ ಪತ್ರವನ್ನು ಬರೆದ್ರು. ಆ ಪತ್ರವನ್ನು ಆಧರಿಸಿ ಸರ್ಕಾರ ರಚನೆ ಮಾಡಿದಂತ SITಗೆ ಅದು ಸಾಮೂಹಿಕ ಹೆಣಗೂಳುವಿಕೆಯ ಪ್ರಕರಣದ ಸುತ್ತಲೇ ಕೇಂದ್ರೀಕೃತ ಆಯಿತು. ಮಾತ್ರ ಅಲ್ಲ, ಒಟ್ಟು ಇಡೀ ರಾಜ್ಯದಲ್ಲಿ ಮುಖ್ಯವಾಹಿನಿಯಲ್ಲಿ ನಡೆದಂತ ಎಲ್ಲ ಚರ್ಚೆಗಳು ಕೂಡ ಮಹಿಳೆಯರ ವಿಚಾರಗಳನ್ನ ಬದಿಗೊತ್ತಿ ಕೇವಲ ಅದೊಂದು ಸಾಮೂಹಿಕ ಹೆಣಗೂಳುವಿಕೆ ಸುತ್ತ ಮಾತ್ರವೇ ಚರ್ಚೆ ನಡೆಯುವಂತ ರೀತಿಯಲ್ಲಿ ಅದನ್ನ ಮುಂದಕ್ಕೆ ತಗೊಂಡು ಹೋಗುವಂತ ಬೆಳವಣಿಗೆಗಳು ನಮಗೆ ಕಾಣಿಸ್ತು. ಮುಖ್ಯವಾದಂಥ ಹಕ್ಕೊತ್ತಾಯ SIT ಈ ಬಾರಿ ಒಂದು ಸಮಗ್ರ ತನಿಖೆಯನ್ನು ಮಾಡಬೇಕು. ಯಾಕಂದರೆ ಇದು ಕೇವಲ ಒಂದು ಘಟನೆ ಅಲ್ಲ, ಒಂದು ವ್ಯವಸ್ಥೆ ಒಳಗಡೆ ಮಹಿಳೆಯರಿಗೆ ನ್ಯಾಯ ಸಿಗಲಿಕ್ಕೆ ಅಡ್ಡಿ ಆಗ್ತಿರುವಂಥ ವ್ಯವಸ್ಥಿತವಾದಂಥ ಲೋಪದೋಷಗಳೇನು, ಯಾಕೆ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆದಂಥ ಸಂದರ್ಭದಲ್ಲಿ ಸರಿಯಾದ ತನಿಖೆಗಳಾಗೋದಿಲ್ಲ, ಯಾಕೆ ನಿಜವಾದಂಥ ಅಪರಾಧಿಗಳು ಬೆಳಕಿಗೆ ಬರೋದಿಲ್ಲ, ಈ ವ್ಯವಸ್ಥೆಯನ್ನು ನಾವು ಪ್ರಶ್ನೆ ಮಾಡದೇ ಇದ್ದರೆ, ಇದರೊಳಗಿರುವಂಥ ಲೋಪದೋಷಗಳನ್ನ ತಿದ್ದಲಿಲ್ಲ ಅಂದರೆ, ಅದ್ರ ವಿರುದ್ಧವಾಗಿ ನಾವು ಧ್ವನಿ ಎತ್ತದೇ ಇದ್ದರೆ ಮುಂದಕ್ಕೂ ಕೂಡ ಇಂಥ ಘಟನೆಗಳು ಮರಳು ಕಳಿಸ್ತವೆ ಮತ್ತು ಎಂದಿಗೂ ಮಹಿಳೆಯರಿಗೆ ನ್ಯಾಯ ಮತ್ತು ಘನತೆಯ ಬದುಕು ಸಿಗೋದಿಲ್ಲ. ಹಾಗಾಗಿ ವ್ಯವಸ್ಥೆಯ ಈ ಲೋಪದೋಷಗಳು ಸರಿಯಾಗಬೇಕು ಅನ್ನುವಂಥದ್ದು ನಮ್ಮ ಪ್ರಧಾನವಾದಂಥ ಕಳಕಳಿ. ಆ ಕಾರಣಕ್ಕಾಗಿ ನಡೆಸಿರುವಂಥ ಈ ಆಂದೋಲನದ ವತಿಯಿಂದ ದಕ್ಷಿಣ ಕನ್ನಡದ ಎಲ್ಲ ಗೆಳತಿಯರು ಮುಂದಾಳತ್ವ ತಗೊಂಡು ನಮ್ಮನ್ನು ಕೂಡ ಅಲ್ಲಿಂದ ಕರೆಸಿ ನಮ್ಮೆಲ್ಲರನ್ನು ಒಳಗೊಂಡು ಡಿಸೆಂಬರ್ 16ಕ್ಕೆ ಏನು ಬೆಳ್ತಂಗಡಿಯಲ್ಲಿ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ, ಆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಬೆಂಬಲ ಬೇಕು. ದಕ್ಷಿಣ ಕನ್ನಡದ ಮತ್ತು ಈ ಸುತ್ತಮುತ್ತಲಿನ ಎಲ್ಲ ಪ್ರಜ್ಞಾವಂತರ ಬೆಂಬಲ ಈ ಕಾರ್ಯಕ್ರಮಕ್ಕೆ ಬೇಕು ಅಂತೇಳಿ ಮನವಿ ಮಾಡಲಿಕ್ಕಾಗಿ ನಾವಿವತ್ತು ಇಲ್ಲಿ ನಿಮ್ಮ ಮುಂದೆ ಬಂದಿದ್ದೇವೆ. ರಾಜ್ಯದ ಎಲ್ಲ ಭಾಗದಿಂದ ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಬರ್ತಾ ಇದ್ದಾರೆ, ಈ ಜಾಥಾದಲ್ಲಿ ಮತ್ತು ಸಮಾವೇಶದಲ್ಲಿ. ಅವತ್ತು ನೀವು ಕೂಡ ಅಲ್ಲಿರಬೇಕು ಅಂಥೇಳಿ ನಾವು ಮತ್ತೊಂದು ಬಾರಿ ಮನವಿ ಮಾಡ್ಕೊಳ್ತೇವೆ. ಸುಮಾರು ಒಂದು 20-25 ವರ್ಷದಿಂದನೂ ಧರ್ಮಸ್ಥಳದಲ್ಲಿ ಇಲ್ಲಿ ಮಹಿಳೆಯರ ಮೇಲೆ ಏನು ನಡೀತಾ ಇದೆ ಅದು ನಿಗೂಢವಾಗಿ ಬರ್ತಾ ಇದೆ. ಹಿಂದೆ ನಾವು ಲಿಂಕೇಶ್ ಪತ್ರಿಕೆಯಲ್ಲಿ ಓದಿದ್ದು ಒಂದು ಸಾರಿ, ಸುಮಾರು 20-25 ವರ್ಷದಿಂದನೇ. ಯಾಕೆ ಧರ್ಮಸ್ಥಳದಲ್ಲಿ ಈ ಕೊಲೆಗಳು, ಅತ್ಯಾಚಾರಗಳು ನಿಗೂಢ ಆಗ್ತಾ ಇದ್ದಾವೆ? ರಿಪೋರ್ಟ್ ಕೊಟ್ಟಿದ್ದಾರೆ. ಅದಿನ್ನೂ ಕೋರ್ಟ್ನಲ್ಲಿ ಅದಿನ್ನೂ ಅವರು ಸಂಜ್ಞಾನಕ್ಕೆ ತಗೋಬೇಕು, ಕಾಗ್ನಿಷನ್ಸ್ ತಗೋಬೇಕು. ಇದನ್ನ ಇದರಲ್ಲಿ ನೀವು ಹೇಳಿದಾರೆ ಅಂದ್ರೆ ಇದು ಆ ರೀತಿ ಆಗಿಲ್ಲ, ಬರೀ ಇದಕ್ಕೆ ಹೆಣ ಹೂಳೋ ಇದಕ್ಕೆ, ಯಾಕಂದ್ರೆ ಕೆಲವೊಂದು ಇದರಲ್ಲಿ ಪಂಚಾಯತ್ಗೆ ಹೋಗಿ ಇದೆಲ್ಲ ಮಾಡಿದ್ದಾರೆ. ಈಗ ಇದು ಪೆಂಡಿಂಗ್ ಇರಬೇಕಾದ್ರೆ ಇದು ಮಾಡೋದು ಯಾವ ರೀತಿ, ಯಾಕಂದ್ರೆ ನೀವು ಅಲಿಗೇಷನ್ ಮಾಡಿದ್ದು ಸರಿಯಾಗಿ ಆಗ್ತಾ ಇಲ್ಲ, ಅದಕ್ಕೆ ರಿಸ್ಟ್ರಿಕ್ಟ್ ಆಗಿದೆ ಅಂತ. ಒಂದಾದ್ರೆ ನೀವು ಆ ರಿಪೋರ್ಟ್ ಓದಿದ್ರೆ ಈ ಒಪಿನಿಯನ್ ಬರ್ಬೋದಾಗಿತ್ತು, ಅಥವಾ ನೀವು ಹೇಗಿದ್ರು ಈ ಒಪಿನಿಯನ್ ಬರಕ್ಕೆ ಏನು ಕಾರಣ? ಯಾಕಂದ್ರೆ ಇದು ಪೆಂಡಿಂಗ್ ಇದೆ, ಇದರಲ್ಲಿ ರಿಪೋರ್ಟ್ ಪೆಂಡಿಂಗ್ ಇದೆ. ಲಂಕೇಶ್ ಪತ್ರಿಕೆ ವರದಿ ಮಾಡಿದಾಗಿನಿಂದ ಮೊದಲುಗೊಂಡು, ಆದರೆ ಎಲ್ಲ ಕಡೆ ಆತ್ಮಹತ್ಯೆ ಆದ್ರೆ ಅದು ಆತ್ಮಹತ್ಯೆ ಆಗತ್ತೆ, ಕೊಲೆ ಆದರೆ ಕೊಲೆ ಅಂತ ಗೊತ್ತಾಗತ್ತೆ ಕೆಲವು ದಿವಸಗಳಲ್ಲಿ. ಇಲ್ಲಿ ಮಾತ್ರ ಯಾಕೆ ಅವು ಪತ್ತೆಯಾಗದ ಪ್ರಕರಣಗಳಾಗಿ ಉಳಿದು ಹೋಗ್ತವೆ ಅಂಥೇಳಿ ನೊಂದ ಕುಟುಂಬಗಳ ಸದಸ್ಯರು ನಮ್ಮನ್ನು ಕೇಳಿದ್ದಾರೆ. ಸೊ ನಮ್ಮ ಹೋರಾಟ ಇರುವಂಥದ್ದು ಸರ್ಕಾರದ ವಿರುದ್ಧ. ಮತ್ತು SIT ಕೂಡ ಈಗಾಗಲೇ ನಿಮ್ಮೆಲ್ಲರ ಗಮನಕ್ಕೆ ಬಂದಿದೆ. ಅನೇಕ ಮಂದಿ ನೊಂದವರು ಹೋಗಿ SIT ಮುಂದೆ ದೂರು ದಾಖಲೆ ಮಾಡುವಂಥ ಸಂದರ್ಭದಲ್ಲಿ ಪೂರಕವಾದಂಥ ರೀತಿಯಲ್ಲಿ ಸ್ಪಂದಿಸಿಲ್ಲ ಅನ್ನುವಂಥ ಆರೋಪಗಳನ್ನ ಒಬ್ಬರಲ್ಲ ಇಬ್ಬರಲ್ಲ ಅನೇಕ ಮಂದಿ ಮಾಡಿದ್ದಾರೆ. ಮತ್ತು SIT ರಚನೆ ಆಗ್ತಾ ಇರೋದು ಕರ್ನಾಟಕದಲ್ಲಿ ಇದು ಮೊದಲಲ್ಲ, ಇದು ಕೊನೆನೂ ಅಲ್ಲ. ನೂರಾರು SITಗಳು ಈ ಹಿಂದೆ ಕೆಲಸ ಮಾಡಿದೆ. ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ನಡೆದಂಥ SIT ತನಿಖೆ ಒಳಗಡೆ ಅವರು ಬಹಿರಂಗವಾದಂಥ ಘೋಷಣೆಗಳನ್ನ ಕೊಟ್ಟರು. ನೊಂದವರು ಬಂದು ನಮ್ಮ ಮುಂದೆ ದೂರು ದಾಖಲೆ ಮಾಡಬಹುದು ಮತ್ತು ನಾವು ನಿಮಗೆ ಸಂಪೂರ್ಣ ರಕ್ಷಣೆ ಕೊಡ್ತೀವಿ, ನಾವು ನಿಮ್ಮ ಗೌಪ್ಯತೆಯನ್ನು ಕಾಪಾಡ್ತೀವಿ ಎನ್ನುವಂಥ ಭರವಸೆಯನ್ನು ಅವರು ಕೊಟ್ಟರು. ಅದರಿಂದಾಗಿ ಸರಿಯಾದಂಥ ರೀತಿಯಲ್ಲಿ ದೂರು ದಾಖಲಾಗಲಿಕ್ಕೆ ಮತ್ತು ವಿಚಾರಣೆ ನಡೀಲಿಕ್ಕೆ ಸಾಧ್ಯ ಆಯಿತು. ಪರಿಣಾಮ ನಮ್ಮ ಕಣ್ಣು ಮುಂದಿದೆ. ಈ ರೀತಿಯ ಒಂದು ಘೋಷಣೆಯನ್ನು ಇದುವರೆಗೂ ಕೂಡ SIT ಮಾಡಿಲ್ಲ, ಸರ್ಕಾರ ಕೂಡ ಅಂಥ ಒಂದು ಘೋಷಣೆ ಮಾಡಿಲ್ಲ ಅನ್ನೋದನ್ನು ನೀವು ಕೂಡ ಗಮನಿಸಿದಿರಿ. ಹಾಗಾಗಿ ನಮ್ಮ ಆಗ್ರಹ
ಸರ್ಕಾರ ಈ ವಿಚಾರದಲ್ಲಿ SITಗೆ ಸಂಪೂರ್ಣ ಒತ್ತಡರಹಿತವಾಗಿ ಕೆಲಸ ಮಾಡುವಂಥ ಅವಕಾಶವನ್ನು ಒದಗಿಸಬೇಕು ಅಂತ. ನಾವು SITಯನ್ನು ಗುರಿ ಮಾಡಿ ಬೆಳ್ತಂಗಡಿಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇಲ್ಲ, ನಾವು ಸರ್ಕಾರದ ಮೇಲೆ ಒತ್ತಡ ಹೇರೋದಕ್ಕಾಗಿ ನಡೀತಾ ಇರುವಂಥದ್ದು ಇದು. ಪತ್ರಿಕೆಗಳಲ್ಲಿ ಬಂದಂಥ ಬೇರೆ ಬೇರೆ ಥರದ ಇದು ವರದಿಗಳನ್ನ ಇದು ಮಾಡಿಕೊಂಡು SIT ಮುಖ್ಯಸ್ಥರನ್ನೇ ಕಾಂಟ್ಯಾಕ್ಟ್ ಮಾಡಿ ಕೇಳಿದಾಗ ಅವ್ರು ಏನು ಹೇಳಿದ್ದು ಅಂದರೆ, ಇದನ್ನು ಕಂಪ್ಲೇಂಟ್ ರಿಪೋರ್ಟ್ ಅಂತ ಹೇಳ್ತೀವಿ, ಇದು ಮಧ್ಯಂತರ ವರದಿನೂ ಅಲ್ಲ ಅಥವಾ ಚಾರ್ಜ್ ಶೀಟ್ ಕೂಡ ಅಲ್ಲ, ಇದನ್ನು ಕಂಪ್ಲೇಂಟ್ ರಿಪೋರ್ಟ್ ಅಂತ ಹೇಳ್ತೀವಿ. ಮತ್ತು ಇದು ಚಿನ್ನಯ್ಯ ಕೇಸಿಗೆ ಸಂಬಂಧಪಟ್ಟಿದ್ದಷ್ಟೇ. ಇದನ್ನು ನಾವು ಈ ಹೆಣ್ಮಕ್ಳು ಪ್ರಕರಣಗಳೇನಿವೆ ನಾವು ಅದನ್ನು ಇನ್ನೂ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ, ಅದು ಇನ್ನೂ ನಾವು ಮುಗಿಸಿಲ್ಲ, ಮತ್ತು ಅದು ಇನ್ನೂ ತುಂಬ ಸಮಯ ಹಿಡಿಯತ್ತೆ ಅಂತ ಅವರೇ ಹೇಳಿದ್ದಾರೆ. ಅಫಿಡವಿಟ್ ಸಲ್ಲಿಸಿದೆ ಹೈಕೋರ್ಟಿಗೆ ಸ್ಟೇ ಪ್ರಕರಣಕ್ಕೆ ಸಂಬಂಧಪಟ್ಟು. ಅದರಲ್ಲಿ ಅವರು ನಾವಿನ್ನೂ ಮಹಿಳೆಯರ ಮೇಲೆ ನಡೆದಂಥ ದೌರ್ಜನ್ಯಗಳನ್ನು ಒಳಗೊಂಡು ಎಲ್ಲ ಪ್ರಕರಣಗಳ ಸಮಗ್ರ ತನಿಖೆಯನ್ನು ಮುಂದುವರಿಸ್ತೇವೆ ಅನ್ನುವಂಥ, ಇಟ್ ವಿಲ್ ಬಿ ಕಂಟಿನ್ಯೂಡ್ ಅನ್ನುವಂಥ ಸ್ಪಷ್ಟವಾದ ಮಾತುಗಳನ್ನ ಬರೆದಿದ್ದಾರೆ ಅನ್ನೋದನ್ನ ತಾವು ಗಮನಿಸಬೇಕು. ಸರ್ ಈಗ ಅದು ಸರ್ ಅವರು ಇನ್ವೆಸ್ಟಿಗೇಷನ್ ಮುಂದುವರಿಸ್ತಾ ಇದ್ದಾರೆ ಅನ್ನೋ ಕಾರಣವಾಗಿಯೇ ನಮಗೂ ಕೂಡ ಲೋಕಸ್ ಸ್ಟ್ಯಾಂಡೇ ಇದೆ ನಾವು ಕೇಳಲಿಕ್ಕೆ. ಇನ್ವೆಸ್ಟಿಗೇಷನ್ ಕ್ಲೋಸ್ ಆಗಿಬಿಟ್ಟ ಮೇಲೆ ಈ ಎಲ್ಲ ವಿಚಾರಗಳು ಅದರಲ್ಲಿ ಒಳಗೊಳ್ಬೇಕು ಅಂತೇಳಿ ಕೇಳೋದ್ರೊಳಗೆ ಏನು ಅರ್ಥ ಇದೆ? ಮುಗಿದು ಹೋಯ್ತಲ್ಲ, ಎಲ್ಲ ಮುಗಿದ ಮೇಲೆ ಕೋಟೆ ಕೊಳ್ಳೆ ಹೋದ್ಮೇಲೆ ದಿಡ್ಡಿ ಬಾಗ್ಲು ಮುಚ್ಚಿ ಏನು ಪ್ರಯೋಜನ? ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ಆದ ಕಾರಣಕ್ಕಾಗಿ ನಾವಿವತ್ತು ಕೇಳಲಿಕ್ಕೆ ನಮಗೂ ಕೂಡ ಲೋಕಸ್ ಸ್ಟ್ಯಾಂಡೇ ಇದೆ. ನಾವು ಇದರಲ್ಲಿ ನಾವು ಸ್ಟೇಕ್ ಹೋಲ್ಡರ್ಸ್, ವಿ ಆರ್ ವಿಮೆನ್ಸ್ ಆರ್ಗನೈಸೇಷನ್ಸ್, ವಿ ಆರ್ ದ ಸ್ಟೇಕ್ ಹೋಲ್ಡರ್ಸ್. ನಮಗೆ ಸಂವಿಧಾನದ ಅಡಿಯಲ್ಲಿ ಮಹಿಳೆಯರ ಪರವಾಗಿ ಹಕ್ಕೆತ್ತಲಿಕ್ಕೆ ಅಧಿಕಾರ ಇದೆ. ನೀವು ಇದುವರೆಗೆ ತಗೊಂಡಿಲ್ಲ ತನಿಖೆ ಅಂತ ನೀವೇ ಒಪ್ಕೊಂಡಿದ್ದೀರಿ, ಕೋರ್ಟ್ ಮುಂದೆ ಬಂದು ಹೇಳಿದಿರಿ ಮಹಿಳೆಯರ ಪರವಾದಂಥ ತನಿಖೆಯನ್ನು ನಾವಿನ್ನೂ ಆರಂಭ ಮಾಡಿಲ್ಲ ಅಂತ ಹೇಳಿದಿರಿ. ಅಂದಮೇಲೆ ಆರಂಭ ಮಾಡಿ ಅಂತ ಕೇಳಲಿಕ್ಕೆ ಕೂಡ ನಮಗೆ ಹಕ್ಕಿದೆ. ಆ ಪ್ರಶ್ನೆಯನ್ನು ನಾವು ಎತ್ತಲೇಬೇಕು. ಇವತ್ತು ಕೇಳಿದ್ರೆ ಮಾತ್ರವೇ ಸಾರ್ಥಕ ಆಗತ್ತೆ ಹೊರತು ಎಲ್ಲ ಮುಗಿದು ಅವರು ರಿಪೋರ್ಟ್ ಕೊಟ್ಟಾದ ನಂತರ ನಾವು ಕೇಳೋದ್ರಿಂದ SIT ಪುನಃ ತನಿಖೆ ಮಾಡೋದಿಲ್ಲ ಅನ್ನೋದನ್ನ ತಾವು ಗಮನಿಸಬೇಕು. ಅದ್ರ ಜೊತೆಗೆ ಇನ್ನೊಂದು ಏನಿದೆ ಅಂದರೆ, ಇಲ್ಲಿ ದೂರು ಯಾರು ಕೊಡಕ್ಕೆ ಬರ್ತಾ ಇದ್ದಾರೆ ಮತ್ತು ಸಾಕ್ಷಿ ಯಾರು ಹೇಳಕ್ಕೆ ಬರ್ತಾ ಇದ್ದಾರೆ ಅವ್ರನ್ನ ಬೆದರಿಸೋ ಅಂಥ ಪ್ರಯತ್ನಗಳು ತುಂಬ ನಡೀತಾ ಇವೆ. ಹಾಗಾಗಿ ನಾವಿಲ್ಲಿ ಏನು ಹೇಳ್ತಾ ಇದ್ದೀವಿ ಅಂದರೆ, SIT ಸರಿಯಾಗಿ ತನಿಖೆ ಮಾಡಬೇಕು. SIT ಒಳಗೆ ಅಂಥ ಅಧಿಕಾರಿಗಳನ್ನ ಹಾಕಬಾರ್ದು, ಅವರನ್ನು ಹೊರಗೆ ಹಾಕಬೇಕು. SIT ಪ್ರಾಮಾಣಿಕವಾಗಿ ತನಿಖೆ ಮಾಡಬೇಕು ಮತ್ತು ಅವ್ರ ಮೇಲೆ ಯಾವುದೇ ಥರದ ಒತ್ತಡಗಳು ಬರಬಾರ್ದು ಅನ್ನೋದನ್ನು ನಾವಿಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೀವಿ ಮತ್ತು ಸರ್ಕಾರನೂ ಕೂಡ ಒಂದು ನಿಷ್ಪಕ್ಷಪಾತವಾಗಿ ತನಿಖೆ ಆಗೋಕ್ಕೆ ಬಿಡಬೇಕು ಅನ್ನೋದಕ್ಕೋಸ್ಕರ ನಾವು ಈ ಥರದ ಒಂದು ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಹೆಣ್ಮಕ್ಳಿಗೆ ನ್ಯಾಯ ಸಿಗಬೇಕು. ಹೆಣ್ಮಕ್ಳಿಗೆ ಮಾತ್ರ ಅಲ್ಲ, ಯಾರೇ ನೊಂದವರಿದ್ದಾರೆ, ನೊಂದ ಕುಟುಂಬಗಳಿವೆ, ಅವುಗಳಿಗೆ ನ್ಯಾಯ ಸಿಗಬೇಕು ಅನ್ನೋದು ಒತ್ತಾಯ ಮಾಡೋಕ್ಕೋಸ್ಕರ ಈ ನ್ಯಾಯ ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಎಲ್ಲ ಕುಟುಂಬಗಳನ್ನು ನಾವೇ ಹೋಗಿ ಭೇಟಿ ಮಾಡಿದ್ದೀವಿ, ಅವ್ರಿಗೆ ನಾವು ಭರವಸೆ ಕೊಟ್ಟಿದ್ದೀವಿ ನಿಮ್ಮ ಜೊತೆಲಿ ನಾವಿದ್ದೀವಿ ಅಂತ. ಈ SIT ತನಿಖೆ ಆಗಿರಬಹುದು ಅಥವಾ ಇದರ ಮುಂದೆನೂ ಕೂಡ ಈ ಹೋರಾಟ ಎಲ್ಲಿ ತನಕ ಕುಟುಂಬಗಳು ಮುನ್ನಡೆಸ್ಕೊಂಡು ಹೋಗ್ತಾರೋ ಅಲ್ಲಿ ತನಕ ನಾವು ಕರ್ನಾಟಕದ ಪ್ರಜ್ಞಾವಂತರು, ಕರ್ನಾಟಕದ ಮಹಿಳಾ ಸಂಘಟನೆಗಳು ನಾವು ಅವ್ರ ಜೊತೆ ನಿಲ್ತೇವೆ. ಮತ್ತು ಅದ್ರ ಜೊತೆಗೆ ವಿಕ್ಟಿಮ್ಸ್ ನಮ್ಮ ಜೊತೆ ಬರೋಕ್ಕಿಂತ ಹೆಚ್ಚಾಗಿ SIT ಹತ್ರ ಹೋಗಬೇಕು, ಆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವಿಲ್ಲಿ ಕೇಳ್ತಾ ಇದ್ದೀವಿ ಸರ್ಕಾರನ ಮತ್ತು SITಯನ್ನು. 39/2025 ಪ್ರಕರಣದ ಸುತ್ತ ತನಿಖೆ ಮಾಡಲಿಕ್ಕೆ ರಚನೆ ಆಗಿರುವಂಥ SIT ಅಲ್ಲ ಅನ್ನೋವಂಥದ್ದನ್ನು ನಾವು ಅವ್ರ ಜೊತೆ ಸಂವಾದ ನಡೆಸಿದ್ವಿ. ಮುಖ್ಯಮಂತ್ರಿಗಳಿಗೆ ಅದು ಮನವರಿಕೆ ಆಯಿತು. ಇದು ಸಮಗ್ರ ತನಿಖೆ ಆಗಲಿಕ್ಕಾಗಿ ರಚನೆ ಆದಂಥ SIT ಅನ್ನೋದನ್ನು ಅವ್ರ ಗಮನಕ್ಕೆ ತಂದಾಗ ಅವರು SIT ಜೊತೆಗೆ ನಾನು ಈ ವಿಚಾರನ ಚರ್ಚೆ ಮಾಡ್ತೀನಿ ಖಂಡಿತವಾಗಿ ಅಂಥೇಳಿ ನಮಗೆ ಈ ಹಿಂದೆನೇ ಭರವಸೆ ಕೊಟ್ಟಿದ್ದಾರೆ. ಸೊ ನಮ್ಮ ಸಹಿ ಸಂಗ್ರಹ ಅಭಿಯಾನ ಇವತ್ತು ರಾಜ್ಯಾದ್ಯಂತ ಎಲ್ಲ ಕಡೆ ನಡೀತಾ ಇದೆ. ಈ ಸಹಿ ಸಂಗ್ರಹ ಅಭಿಯಾನವನ್ನು ವಿಶ್ವ ಮಾನವ ಹಕ್ಕು ದಿನಾಚರಣೆ ದಿವಸ ಡಿಸೆಂಬರ್ 10ನೇ ತಾರೀಕು ನಾವು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ನಾವು ಮುಖ್ಯಮಂತ್ರಿಗಳನ್ನು ಅಥವಾ ಅವರ ಪ್ರತಿನಿಧಿಗಳಾಗಿ ಯಾರು ನಮಗೆ ಸಿಗ್ತಾರೆ ಅವರನ್ನು ನಾವು ಭೇಟಿ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ನೊಂದು ಏನಂದ್ರೆ, ರೈತ ಕೆಲಸ ಮಾಡಬೇಕು ಮತ್ತೆ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು ಅನ್ನೋದನ್ನ ನೀವು ಒತ್ತಿ ಹೇಳ್ತಾ ಇದ್ದೀರಾ. ಯಾಕೆ ನಿಮ್ಗೆ ಈ ಅನುಮಾನ ಬಂತು? ನೀವು ಕೇಳಿದ ಪ್ರಶ್ನೆಗೆ ಇನ್ನೊಂದು ಮಾತು ಮೇಡಮ್, ಕೊಂದವರು ಯಾರು ಆಂದೋಲನ ಆರಂಭ ಆಗೋ ಹೊತ್ತಿನಲ್ಲೇ ನಮ್ಮನ್ನು ತುಂಬ ಆತಂಕ ಕಾಡಿದ್ದು ಯಾಕೆ, ನಾವು ಯಾಕೆ ಇದನ್ನು ಆರಂಭ ಮಾಡಬೇಕಾಯಿತು ಅಂದರೆ, ವಿಧಾನಸಭೆಯಲ್ಲಿ ನಡೆಯುವಂಥ ಚರ್ಚೆಯಲ್ಲೂ ಕೂಡ ಇನ್ನೂ ಸರ್ ಕೇಳಿದ ಪ್ರಶ್ನೆನ ಸರ್ಕಾರಕ್ಕೆ ಯಾರು ಕೇಳಬೇಕಿತ್ತು, ನೀವು ಪತ್ರಕರ್ತರು ನಮ್ಮನ್ನು ಕೇಳ್ತಾ ಇದ್ದೀರಿ. ಇನ್ನೂ ತನಿಖೆ ನಡೀತಾ ಇರುವಂಥ ಹೊತ್ತಿನಲ್ಲೇ ಸರ್ಕಾರದ ಉನ್ನತ ಹಂತದಲ್ಲಿದ್ದಂಥ ಮಂತ್ರಿಗಳು ಕೂಡ ವಿಧಾನಸಭೆಯಲ್ಲಿ ಏನು ಹೇಳಿದ್ರು ಈ ತನಿಖೆ ಬಗ್ಗೆ ಅನ್ನೋದನ್ನ ನೀವೆಲ್ಲ ಗಮನಿಸಿದ್ದೀರಿ. ನಾವು ಮತ್ತೆ ರಿಪೀಟ್ ಮಾಡಬೇಕಾಗಿಲ್ಲ. DCM ಏನು ಹೇಳಿದ್ರು ಅಥವಾ ಹೋಮ್ ಮಿನಿಸ್ಟರ್ ಏನು ಹೇಳಿದ್ರು ಅವೆಲ್ಲವನ್ನ ನೀವೇ ಸ್ವತಃ ವರದಿ ಮಾಡಿದವರಿದ್ದೀರಿ. ಸೊ ಇಂಥ ಮಾತುಗಳು ತನಿಖೆ ನಡೆಯುವಂಥ ಹಂತದಲ್ಲಿ ಬಂದಿರಬೇಕಾದ್ರೆ
ಇದರಲ್ಲಿ ನಿಷ್ಪಕ್ಷಪಾತವಾದಂಥ ತನಿಖೆ ನಡೀತಾ ಇದೆ ಅಂತೇಳಿ ಅನ್ನಿಸ್ಲಿಕ್ಕೆ ನಮಗೆ ಕಾರಣ ಇರಲಿಲ್ಲ. ಸರ್ಕಾರದ ಕಡೆಯಿಂದ ಇಂಥ ಮಾತುಗಳು ಬರುತ್ತೆ. ಅನೇಕ ಮಂದಿ ಹಲವಾರು ಥರದ ಚಟುವಟಿಕೆಗಳನ್ನು SIT ಇನ್ನೂ ಹೇಳೇ ಇಲ್ಲ, ಯಾರು ಇಂಥವ್ರು ಇರಬಹುದು ಅಪರಾಧಿ ಅನ್ನುವ ಯಾವ ಪ್ರಶ್ನೆಯನ್ನು ಇನ್ನು ತೆಗೆಯೋದಕ್ಕೆ ಮುಂಚೆನೆ ಅನೇಕ ಬಗೆಯ ಚಟುವಟಿಕೆಗಳನ್ನು ಈ ಜಿಲ್ಲೆಯ ಸುತ್ತ ಇದರ ಸುತ್ತ ಏನನ್ನೋ ಜಾಗೃತಿ ಮಾಡ್ತೀವಿ, ಯಾವುದನ್ನೋ ರಕ್ಷಣೆ ಮಾಡ್ತೀವಿ ಅನ್ನೋ ಹೆಸರಿನಲ್ಲೆಲ್ಲ ಕಾರ್ಯಕ್ರಮಗಳು ನಡೆದಂಥ ಸಂದರ್ಭದಲ್ಲಿ ಅದನ್ನು ತಡೆಯುವಂಥ ಯಾವ ಪ್ರಯತ್ನವೂ ಸರ್ಕಾರದ ಕಡೆಯಿಂದ ಆಗಲಿಲ್ಲ. ಸೊ ಇದನ್ನು ಗಮನಿಸಿದಾಗ ನಮಗೇನನ್ನಿಸ್ತು, SIT ತನಿಖೆ ನಡೆಯುವಾಗ ಅದನ್ನು ಪ್ರಭಾವಿಸುವಂಥ ಯಾವುದೇ ಪ್ರಯತ್ನ ನಡಿಬಾರ್ದು ಅನ್ನುವಂಥದ್ದೇ ಹಾಗಾದರೆ ಇದು ಆ ದಿಕ್ಕಿನಲ್ಲಿ ಹೋಗ್ತಾ ಇಲ್ಲ ಅಂತೇಳಿ ನಮಗನ್ನಿಸ್ತು. ಹಾಗಾಗಿ ಇವತ್ತು ನಾವು ಕೈಗೊಂಡಿರುವಂಥ ಈ ಕಾರ್ಯಕ್ರಮ ಸರ್ಕಾರದ ಮೇಲೆ ಒತ್ತಡ ಹಾಕಲಿಕ್ಕೆ, ಸರ್ಕಾರವನ್ನು ಆಗ್ರಹಿಸಲಿಕ್ಕೆ, ಇದು SITಗೆ ನಮ್ಮ ಮನವಿಯನ್ನು ನಾವು ತಲುಪಿಸ್ತೇವೆ ಹೊರತಾಗಿ ನಮ್ಮ ಒತ್ತಡ ಇರುವಂಥದ್ದು ಸರ್ಕಾರದ ಮೇಲೆ. ಇರಿಸು ಮುರುಸಿನ ಕರ್ತವ್ಯ ನನಗೆ ಧನ್ಯವಾದ ಸಮರ್ಪಣೆ. ಯಾರಿಗೆ ಧನ್ಯವಾದ ಸಮರ್ಪಣೆ ಮಾಡ್ತಾರೆ ಅನ್ನೋದು, ತಾಯಿಯ ಮಗ, ಹೆಂಡತಿಯ ಗಂಡ ಪತ್ರಕರ್ತನಾಗಿದ್ದರೆ ಅವನಿಗೂ ಇದು ಪ್ರಶ್ನೆ ಆಗಬೇಕು, ಕೊಂದವರು ಯಾರು ಅಂತ. ಯಾಕಂದರೆ ಸುಮಾರು 20 ವರ್ಷಗಳಿಂದ ಹೆಣಗಳು ಬೀಳ್ತಾನೆ ಇರ್ತವೆ. ನಮಗೆ ಸತ್ತವರು ಯಾರು ಅಂತ ಗೊತ್ತು, ಆದರೆ ಕೊಂದವರು ಯಾರು ಅಂತ ಗೊತ್ತಾಗಿಲ್ಲ. ಅದಕ್ಕಾಗಿ ಈ ಆಂದೋಲನ ನಡೀತಾ ಇದೆ. ದಯವಿಟ್ಟು ನಮ್ಮ ಜೊತೆ ಸಹಕರಿಸಿ 16ನೇ ತಾರೀಕು ಡಿಸೆಂಬರ್ ಬೆಳ್ತಂಗಡಿಯಲ್ಲಿ ತಪ್ಪದೇ ಬನ್ನಿ. ಯಾಕಂದರೆ ನೀವು ಕೂಡ ಹೊಡೆಸ್ಕೊಂಡಿದ್ದೀರಿ, ನಮ್ಗೆ ಗೊತ್ತು. ಆ ಬಗ್ಗೆ ನಮ್ಮ ಕಕ್ಕುಲಾತಿ ಇದೆ ನಿಮ್ಮ ಬಗ್ಗೆ. ಹೋರಾಟಗಾರರು ನಿರಂತರವಾಗಿ ಹೊಡೆತ ಇನ್ನೂ ಕೂಡ ಹೋರಾಟ ನಡೆಸಿದ್ದಾರೆ. ಅದರ ಬಗ್ಗೆನೂ ನಮ್ಮ ಏನು ಕನ್ಸರ್ನ್ ಇದೆ. ಅದಕ್ಕಾಗಿ ನಾನು ಧನ್ಯವಾದ ಸಮರ್ಪಣೆ ಎಲ್ಲ ಹೋರಾಟಗಾರರಿಗೆ, ಎಲ್ಲ ದಿಟ್ಟ ಪತ್ರಕರ್ತರಿಗೆ ಇಲ್ಲಿ ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ.